ತಾಯಿನಃ ಬುದ್ಧಸ್ಯ ಮತೆ ಧರ್ಮೇಶು ಸರ್ವೇಷು ಜೀವೇಷು ಸ್ಥಿತಂ ಜ್ಞಾನಂ ನ ಕ್ರಮತೆ ತಸ್ಯ ಜ್ಞಾನಸ್ಯ ನೈವ ವ್ಯಭಿಚಾರೋ ಅಸ್ತಿ ಹಿ ಯಸ್ಮಾತ್ ಸರ್ವೇ ಧರ್ಮಾಃ ತಥಾ ನ ಕ್ರಮತೆ ತಥೈವ ನ ಕೇವಲಂ ಜ್ಞಾನಂ ಸರ್ವೇ ಧರ್ಮಾಃ ಅಪಿ ನ ಕೇವಲಂ ಧರ್ಮಾಣಾಂ ಜ್ಞಾನಂ ಪರಂತು ಸರ್ವೇ ಧರ್ಮಾಃ ಅಪಿ ತಥಾ ನ ಕ್ರಮಂತೆ ಜ್ಞಾನಮಪಿ ನ ಕ್ರಮತೆ ಧರ್ಮಾಃ ಅಪಿ ನ ಕ್ರಮಂತೆ ಏತತ್ ಜ್ಞಾನಂ ಈದೃಶಂ ಜ್ಞಾನಂ ನ ಬುದ್ಧೇನ ಭಾಷಿತಂ ಬುದ್ಧೇನ ನ ಭಾಷಿತಂ ಅಂತಕ್ಕಂಥದ್ದು ಇದು ನಿರ್ಣಯವಾದ ಒಂದು ವಾಕ್ಯ ಭಗವಾನ್ ಗೌಡಪಾದರದು. ನೋಡಿ, ಇಲ್ಲಿ ಬುದ್ಧೇನ ಭಾಷಿತಂ ಅಂತ ಹಾಕಿದ್ದಾರೆ. ಯಾತಕ್ಕೆ? ಇಲ್ಲಿ ಅಲಾತ ಶಾಂತಿ ಪ್ರಕರಣದಲ್ಲಿ ಈ ಬೌದ್ಧ ತತ್ವವನ್ನು ಬಹಳವಾಗಿ ತಗೊಂಡು ಅದರ ಒಂದು ಸಾಮ್ಯವನ್ನು ವೈಷಮ್ಯವನ್ನು ವಿಚಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನೈತದ್ ಬುದ್ಧೇನ ಭಾಷಿತಂ ಅಂತ ಹಾಕಿದ್ದಾರೆ ಅಷ್ಟೇ ಹೊರತು ಇಲ್ಲಿ ಬುದ್ಧೇನ ಅಂತಂದ್ರೇನು ಕೇವಲ ಬುದ್ಧನಿಂದ ಅಂತ ನಾವು ಅರ್ಥ ಮಾಡಬೇಕಾದ್ದಿಲ್ಲ. ಅಂದರೆ ಪ್ರಪಂಚದ ಯಾವುದೇ ಆ ಒಂದು ಆಯಾ ಮತ ಇದೆಯಲ್ಲ ಅದರ ಬುದ್ಧರುಗಳಿಂದ, ಅಂದರೆ ಪ್ರಪಂಚ ಬೇಕಾದಷ್ಟು ಮತ ಇದೆ, ಅದರ ಬುದ್ಧರು ಅಂತಂದರೆ ಏನು? ಆ ಮತವನ್ನು ತಿಳಿದಿರ್ತಕ್ಕಂಥವರು, ಆ ದರ್ಶನವನ್ನು ತಿಳಿದಿರ್ತಕ್ಕಂಥವ್ರು, ಅವರಿಂದ ನ ಭಾಷಿತಂ. ಅವ್ರು ಯಾರು ಹೇಳಿ ಅಲ್ಲಿ ಏನರ್ಥ ಇದು ನೋಡಿ. ಉಪನಿಷತ್ ಶಾಸ್ತ್ರ, ವೇದಾಂತ ಶಾಸ್ತ್ರ, ಅದರಲ್ಲಿ ವಿಹಿತವಾಗಿರ್ತಕ್ಕಂಥ ಇದೊಂದು ಅದ್ವೈತ ತತ್ವ ಇದೆಯಲ್ಲ, ಇದೊಂದನ್ನು ಬಿಟ್ಟು ಉಪನಿಷತ್ ತತ್ವವೊಂದನ್ನು ಬಿಟ್ಟು ಪ್ರಪಂಚದ ಅದೇನೋ ನಾಮರೂಪಗಳಿಂದ ವ್ಯಾಕೃತವಾಗಿರತಕ್ಕಂಥ ಸಮಸ್ತ ಪ್ರಪಂಚ, ಇಂಥ ಭೂಮಂಡಲ ಎಷ್ಟಿದೆಯೋ ಎಷ್ಟಾಕ ಗೊತ್ತಿಲ್ಲ, ಅಲ್ಲಿ ಎಲ್ಲೇ ಇದ್ದರೂ ಕೂಡ, ಅಲ್ಲಿ ಯಾವ ದರ್ಶನಗಳು ಇದ್ದರೂ ಕೂಡ, ಯಾವ ದರ್ಶನದವರೂ ಕೂಡ ಇದನ್ನು ಹೇಳಲಿಲ್ಲ. ಅಂದ್ರೇನು? ಕೇವಲ ಒಂದೇ ಒಂದು ಧರ್ಮ, ಯಾವುದದೇ? ಉಪನಿಷತ್ ಧರ್ಮ. ಇದು ಮಾತ್ರ ಹೇಳಿರ್ತಕ್ಕಂಥ. ಆದ್ದರಿಂದ ಏನು ಮಾಡಬೇಕು? ಎಲ್ಲರೂ ಕೂಡ ಈ ಉಪನಿಷತ್ತರಲ್ಲಿ ಹೇಳಿರ್ತಕ್ಕಂತಹ ಜ್ಞಾನವನ್ನು ಪಡೆದುಕೊಂಡರೆ ಏನಾಗುತ್ತೆ? ಕೃತಾರ್ಥರಾಗುತ್ತಾರೆ. ಏನು? ನಿಜವಾದ ಅರ್ಥದಲ್ಲಿ ಕೃತಾರ್ಥರಾಗುತ್ತಾರೆ. ಇಲ್ಲೇ ಇದ್ದರೆ ಫಲವಾಗುತ್ತೆ, ಏನಿಲ್ಲ, ಯಾವುದೋ ಲೋಕ ಸಿಕ್ಕುತ್ತೆ, ಸುಖ ಅನುಭವಿಸ್ತಾರೆ, ಆಗುತ್ತೆ, ತಿರ್ಗ ಏನೋ ಆಗುತ್ತೆ ಅಂತಕ್ಕಂಥದ್ದು ಈ ಒಂದು ಕಾರಿಕೆಯ ಒಂದು ಆ ಒಂದು ಗೌಡಪಾದರ ಹೃದಯ. ಇದು ಯಾರು ಪ್ರಪಂಚದಲ್ಲಿ ಯಾವ ಧರ್ಮದಲ್ಲೂ ಯಾವ ಬುದ್ಧರಿಂದಲೂ ಇದನ್ನು ಹೇಳಲ್ಪಟ್ಟಿಲ್ಲ. ಕೇವಲ ಗೌತಮ ಬುದ್ಧ ಒಬ್ಬನೇ ಅಲ್ಲ, ಬುದ್ಧರುಗಳು ಬೇಕಾ? ಬುದ್ಧ ಅಂದರೆ ತಿಳಿದವರು, ಆಯಾಯ ಧರ್ಮಗಳನ್ನು ತಿಳಿದವರು. ಈಗ ಕ್ರಿಶ್ಚಿಯನ್ ಭಾಷೆ, ಕ್ರಿಶ್ಚಿಯನ್ ಧರ್ಮ, ಅದರಲ್ಲಿ ಬುದ್ಧರು ಎಷ್ಟೋ ಜನ ಇದ್ದಾರೆ, ಹೌದು ತಾನೆ? ಆ ಧರ್ಮದಲ್ಲಿಯೂ ಆ ಬುದ್ಧರಿಂದಲಿದ್ದರೂ ಕೂಡ ಯಾವುದು ಹೇಳಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಇದು. ಇಲ್ಲಿ ಈ ಒಂದು ಭಾಷ್ಯ ಭಾಗ ಮತ್ತು ಇದರ ವಿವೃತ್ತಿ ಭಾಗ ಎಲ್ಲವೂ ಕೂಡ ಆಗಿತ್ತು. ಈಗ ಸ್ವಾಮಿಪಾದರು ಏನು ಮಾಡ್ತಾ ಇದ್ದಾರೆ? ಈ ಉಪಸಂಹಾರ ರೂಪವಾಗಿ ಒಂದು ಸಾರಿ ಈ 4 ಪ್ರಕರಣದ ಒಂದು ಪುನರಾವರ್ತನೆ ಅಂತ ಏನು ಹೇಳಿದೆ, ರಿವಿಷನ್ ಅಂತ ಅದನ್ನು ಮಾಡ್ತಾ ಇದ್ದಾರೆ ಅಷ್ಟೆ. ಅದನ್ನು ಮಾಡಿ ಗ್ರಂಥವನ್ನು ಪರಿಸಮಾಪ್ತಿ ಮಾಡ್ತಾರೆ. ಯಾವುದರ ಮೂಲಕ? 100ನೇ ಮಂಗಳ ಶ್ಲೋಕದ ಮೂಲಕ ಗೌಡಪಾದರ ಮುಕ್ತಾಯ ಮಾಡ್ತಾರೆ. ಮತ್ತು ಆ ಒಂದು ವಿವೃತ್ತಿಯ ಮೂಲಕ, ಅದಕ್ಕೆ ವಿವೃತ್ತಿಯ ಮೂಲಕ ಸ್ವಾಮಿಪಾದರವರು ಮುಕ್ತಾಯ ಮಾಡ್ತಾರೆ. ನೋಡೋಣ, ಇನ್ನೊಂದು ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗಿಬಿಡುತ್ತೆ. ಈಗ ಪ್ರಕೃತ ಈ ಒಂದು ಇದು ಪುನರಾವೃತ್ತಿ ಅಂತ ಹೇಳಿದೆ, ಆ ಒಂದು ಭಾಗವನ್ನು ನೋಡೋಣ. 558ನೇ ಭಾಗ. ಚತುರ್ನಾಮಪಿ ಪ್ರಕರಣಾನಾಂ ಏಕವಾಕ್ಯತಾ
ಚತುರ್ನಾಮಪಿ ಪ್ರಕರಣಾನಾಂ, 4 ಪ್ರಕರಣಗಳಲ್ಲಿ ಏಕವಾಕ್ಯತೆ ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹೇಗೆ ಸ್ವಾಮಿ? ನಾವು ತೋರಿಸ್ಕೊಡ್ತೇವೆ ಬನ್ನಿ. ಇದನ್ನು ಯಾಕೆ ಹೇಳಿದ್ರು? ಆಗಮ ಪ್ರಕರಣದಲ್ಲಿ, ವೈಚಿತ್ರ್ಯ ಪ್ರಕರಣದಲ್ಲಿ ಮತ್ತು ಅದ್ವೈತ ಪ್ರಕರಣದಲ್ಲಿ, 3 ಪ್ರಕರಣದಲ್ಲಿ ಏನು ಹೇಳಿದ್ರು? ಅಲಾತ ಶಾಂತಿ ಪ್ರಕರಣ ಬಿಡಿ, ಅದು ಇದಕ್ಕೆ ಸೇರೇ ಇಲ್ಲ ಅಂತ ಹೇಳಿಬಿಟ್ರು. ಈ 3 ಪ್ರಕರಣಗಳಲ್ಲಿ ಈ ಆಗಮ ಪ್ರಕರಣ ಏನಾಗಿದೆ? ಅದು ಮಾತ್ರ ಉಪನಿಷತ್ತಿಗೆ ಸೇರಿದೆ, ಇನ್ನೆರಡು ಸೇರೇ ಇಲ್ಲ ಅಂತ ಕೆಲವರು, ಇಲ್ಲ ಇಲ್ಲ ಎಲ್ಲ ಸೇರಿದೆ ಅಂತ ಕೆಲವರು, ಇಲ್ಲ ಕಣ್ರಿ ಆಗಮ ಪ್ರಕರಣವೂ ಸೇರಿಲ್ಲ ಅಂತ ಕೆಲವರು, ಇನ್ನೊಬ್ರು ಮಾಂಡುಕ್ಯ ಅಂತಕ್ಕಂಥದ್ದು ಉಪನಿಷತ್ತೇ ಅಲ್ಲ ಅಂತಕ್ಕಂಥವ್ರು. ಇನ್ನು ಕೆಲವರು ಹೇಳಿದ್ರು, ಯಾರ್ರಿ ಗೌಡಪಾದರು? ಗೌಡಪಾದರು ಅಂತಕ್ಕಂಥ ಒಬ್ಬ ವ್ಯಕ್ತಿನೇ ಇರಲಿಲ್ಲ. ಹೀಗೆ ನಾನಾ ವಿಧವಾಗಿ ವಿಕಲ್ಪಿಸಿ ಹೇಳ್ತಾ ಇದ್ರು ಇಲ್ಲಿ. ಅದನ್ನೆಲ್ಲ ಸ್ವಾಮಿಪಾದರವರು ವಿಸ್ತಾರವಾಗಿ ಆ ಸಂಶಯವನ್ನೆಲ್ಲ ಪರಿಹಾರ ಮಾಡಿದ್ರು. ನಾವು ಅದನ್ನೆಲ್ಲ ನೋಡಿದ್ದೇವೆ ಆಗಮ ಪ್ರಕರಣದಲ್ಲಿ, ಮತ್ತು ವೈತಥ್ಯ ಪ್ರಕರಣದಲ್ಲಿ, ಮತ್ತು ಅದ್ವೈತ ಪ್ರಕರಣದಲ್ಲಿ. ಈಗ ಅದರ ಒಂದು ಪುನರಾವರ್ತನೆಯನ್ನು ಮಾಡ್ತಾ ಇದ್ದಾರೆ. ಪ್ರಕರಣಾನಾಂ ಅಜಾದ್ವಯ ತತ್ವ ಪ್ರತಿಪಾದನೇನ ಏವ ಉಪಕ್ಷಯ. ಅಂದರೆ ಪ್ರಕರಣಾನಾಂ ಅಂದರೆ ಏನು? ಚತುರ್ನಾಮಪಿ ಪ್ರಕರಣಾನಾಂ ಇತ್ಯರ್ಥ. 4 ಪ್ರಕರಣಗಳಲ್ಲಿ ಏನು ಹೇಳಿ? ಅಜ ಅದ್ವೈತತ್ವ ಪ್ರತಿಭಾ ಏನು ಮಾಡಿದ್ದಾರೆ? ಅದರ ಗುರಿ ಏನು? 4 ಒಂದು ಈ ಪ್ರಕರಣ ಇದೆಯಲ್ಲ, ಅದರ ಗುರಿ ಏನು? ಗುರಿ ಅಂತಂದರೆ ಅಜವೂ ಅದ್ವಯವೂ ಆಗಿರತಕ್ಕಂತಹ ಪರಮಾರ್ಥ ತತ್ವವನ್ನು ಪ್ರತಿಪಾದನೆ ಮಾಡುವುದೇ ಆ 4 ಪ್ರಕರಣಗಳ ಗುರಿಯಾಗಿದೆ. ಏಕವಾಕ್ಯತಾ ಇದೆ ಎಲ್ಲದರಲ್ಲೂ ಕೂಡ. ಉಪಕ್ಷಯ ಆದರೆ ಅಲ್ಲಿ ಅದರ ಒಂದು ಪರಿಸಮಾಪ್ತಿ, ಅದರ ಗತಿ ಎಲ್ಲಿ ಗತಿ? 4 ಏಕವಾಕ್ಯತೆ ಯಾವುದು? ಅಜ ಅದ್ವಯ ತತ್ವವನ್ನು ಪ್ರತಿಪಾದನೆ ಮಾಡುವುದೇ ಅದರ ಅಲ್ಲಿ ಹೋಗುತ್ತೆ, ಪರಿಸಮಾಪ್ತವಾಯಿತು, ಉಪಕ್ಷಯವಾಯಿತು. ಹೇಗೆ ಅಂತಕ್ಕಂಥದ್ದು ಇಲ್ಲಿ ಇದು ಹಿಂದೆ ಆಗಿರ್ತಕ್ಕಂಥ ಭಾಗ ನೋಡೋಣ, ಗೊತ್ತಾಗುತ್ತೆ. ಏನಂದರೆ ಆ ಪದಗಳನ್ನ ಇದನ್ನು ಸ್ವಲ್ಪ ಹೇಳ್ಕೊಬೇಕ. ಆ ಇದಿದೆಯಲ್ಲ, ಕಾರಿಕೆ ಇದೆಯಲ್ಲ, ಸ್ವಲ್ಪ ಜ್ಞಾಪಕ ಮಾಡಿಕೊಂಡ್ರೆ ಪರವಾಗಿಲ್ಲ. ಜ್ಞಾಪಕ ಇಲ್ಲದಿದ್ರೆ ಪರವಾಗಿಲ್ಲ, ನಾನು ಹೇಳ್ತೇನೆ ಬಿಡಿ, ಪರವಾಗಿಲ್ಲ. ಅತ್ರ ಇದಂ ಅವಧೇಯಂ. ಇಲ್ಲಿ ನಾವು ಇದನ್ನು ಗಣನೆಗೆ ತಂದುಕೊಳ್ಳಬೇಕು, ಮನಸ್ಸಿಗೆ ತಂದುಕೊಳ್ಳಬೇಕು. ಏನು ಅಂದರೆ ಆಗಮ ಪ್ರಕರಣೆ ಅವಸ್ಥಾತ್ರಯ ಪರೀಕ್ಷಣೇನ ಓಂಕಾರ ಮಾತ್ರ ವಿಮರ್ಶೆ. ನೋಡಿ, ಇಲ್ಲಿ ಓಂಕಾರ ಮಾತ್ರ ವಿಮರ್ಶನೇನ ಅಂತ ಇದೆ. ಎಷ್ಟು ನೋಡಿ ತಪ್ಪರ್ಥ ಆಗ್ಬಿಡುತ್ತೆ. ಓಂಕಾರ ಮಾತ್ರ ವಿಮರ್ಶನೆ ಅಲ್ಲ, ಓಂಕಾರ ಮಾತ್ರವನ್ನೇ ವಿಮರ್ಶನೆ ಮಾಡಿದ್ದಾರೆ ಅಂತಲ್ಲ. ಓಂಕಾರ ಮಾತ್ರ ವಿಮರ್ಶನೇನ ದೀರ್ಘ ಇರಬೇಕು. ಎಲ್ಲಿ? ಆಗಮ ಪ್ರಕರಣದಲ್ಲಿ, ಉಪನಿಷತ್ತಿನಲ್ಲೂ ಅಷ್ಟೇ ಓಂಕಾರದ ಒಂದು ಮಾತ್ರೆಗಳನ್ನೆಲ್ಲ ಹೇಳಿದ್ರಲ್ಲ. ಒಂದು ಮಾತ್ರ ಏನಾಗುತ್ತೆ ಉಪಾಸನೆ, 2 ಮಾತ್ರ ಏನಾಗುತ್ತೆ ಅಂತ ಹೇಳಿಬಿಟ್ಟು ಕೊನೆಯಲ್ಲೇ ಹೇಳಿದ್ರು ಅಮಾತ್ರ ಚತುರ್ಥೋ ವ್ಯವಹಾರ್ಯ ಅಂತ ಹೇಳಿದ್ರಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಮಾತ್ರ ವಿಮರ್ಶನೇನ ಚ ಅಭಿಧಾನ ಅಭಿಧೇಯ ಉಭಯ ವಿಲಕ್ಷಣಂ ಅವಾಂಗ್ಮನಸಗೋಚರಂ ಅಂತಃಪ್ರಜ್ಞತ್ವಾದಿ ಸರ್ವ ವಿಕಲ್ಪ ವಿಧುರಂ ಅನಿದ್ರಂ ಅಸ್ವಪ್ನಂ ಅಜಾದ್ವಯಂ ಆತ್ಮತತ್ವಂ ಅವಧಾರಿತಂ ಸಾಕ್ಷಾತ್ ಶ್ರುತ್ಯುಪದೇಶಾನುಸಾರೇಣ. ಹೇಗಿದೆ ಸ್ವಾಮಿ ವಾಕ್ಯ? ನೋಡಿ, ಇನ್ನೊಂದ್ಸರಿ ಓದ್ತಾನೆ ವಾಕ್ಯ, ಇನ್ನೊಂದ್ಸರಿ ಓದ್ತಾ ಇರೋಣ ಅನ್ಸುತ್ತೆ. ಆಗಮ ಪ್ರಕರಣೆ ಅವಸ್ಥಾತ್ರಯ ಪರೀಕ್ಷಣೆಯನ್ನ, ಆಗಮ ಪ್ರಕರಣದಲ್ಲಿ ಏನು ಹೇಳಿದ್ದಾರೆ ಅಂದರೆ ಅವಸ್ಥಾತ್ರಯವನ್ನು ಕುರಿತು ಪರೀಕ್ಷೆ ಮಾಡಿದ್ದಾರೆ. ನೋಡಿ, ಹೇಳಿಲ್ಲ, ಪರೀಕ್ಷೆ ಮಾಡಿದ್ದಾರೆ, ವಿಚಾರ ಮಾಡಿದ್ದಾರೆ. ಮಾಡಿಬಿಟ್ಟು ಏನು ಮಾಡಿದ್ರು? ಓಂಕಾರ ಮಾತ್ರ ವಿಮರ್ಶನೇನ, ಓಂಕಾರದ ಮಾತ್ರೆಗಳನ್ನು ತೆಗೆದುಕೊಂಡು, 3 ಮಾತ್ರೆ ಇದೆಯಲ್ಲ, ಆ 3 ಮಾತ್ರೆಗಳನ್ನು ತೆಗೆದುಕೊಂಡು ಅದರ ವಿಮರ್ಶನೆ ಮಾಡಿ ಮತ್ತೆ ಇನ್ನೇನು ಮಾಡಿದ್ರು? ಮುಂದುವರಿದು, ಓ, ಈ ಪರಮಾರ್ಥ ತತ್ವ ಹೇಗಿದೆ ಗೊತ್ತೇನು? ಅಭಿಧಾನ ಅಭಿಧೇಯ ಉಭಯ ವಿಲಕ್ಷಣಂ. ಇದು ಅಭಿಧಾನ ಮತ್ತು ಅಭಿಧಾನ ಅಂದ್ರೆ ಒಂದು ಹೆಸರು, ಅಭಿಧೇಯ ಅಂದರೆ ಯಾವುದನ್ನು ಕುರಿತು ಆ ಹೆಸರಿದೆಯೋ ಅದು. ಈ ಎರಡೂ ಇಲ್ಲ. ನೋಡಿ, ನಾವು ಅಲ್ಲಿ ಏನಾಯಿತು? ಇವಾಗ ಪರಮಾತ್ಮ ಬ್ರಹ್ಮ ಅಂತ ಹೇಳ್ತೀವಿ.
ಬ್ರಹ್ಮ ಅಂತ ಅನ್ನೋದೇನು ಅಭಿಧಾನ ಆಯಿತು. ಆ ಬ್ರಹ್ಮ ಅಂತ ಅನ್ನೋದು ಅವನ ಅಭಿಧಾನ, ಅದನ್ನು ಕುರಿತು ಹೇಳ್ತಕ್ಕಂಥದ್ದು ಅಭಿಧೇಯ. ಅದನ್ನು ಕುರಿತು ಯಾವುದು ಇರ್ಬೋದು, ಓಂಕಾರ ಇರ್ಬೋದು, ಸಾಧನ ಇರ್ಬೋದು, ಯಾವುದೋ ಇರ್ಬೋದು, ಅಭಿಧೇಯವಾಗಿರ್ಬೋದು. ಅದು ಎರಡೂ ಅಲ್ಲ, ಎರಡಕ್ಕಿಂತಲೂ ವಿಲಕ್ಷಣವಾಗಿರತಕ್ಕಂತಹ ಅಭಿಧಾನ ಅಭಿಧೇಯ ಉಭಯ ವಿಲಕ್ಷಣಂ. ಮತ್ತೆ ಅವಾಂಗ್ಮನಸಗೋಚರಂ ಯಥೋ ವಾಚೋ ನಿವರ್ತಂತೆ. ಅವಾಂಗ್ಮನಸಗೋಚರಂ ಅಂತಃಪ್ರಜ್ಞತ್ವಾದಿ ಸರ್ವ ವಿಕಲ್ಪ ವಿಧುರಂ. ಅಂತಃಪ್ರಜ್ಞತ್ವ ಬಹಿಷ್ಪ್ರಜ್ಞತ್ವ ಏನಿದು? ಅಂತಃಪ್ರಜ್ಞಾ ಬಹಿಷ್ಪ್ರಜ್ಞಾ ಅಂದರೆ ಸ್ವಪ್ನ ಜಾಗೃತು. ಈ ಎಲ್ಲ ವಿಕಲ್ಪಗಳಿಂದ ದೂರವಾಗಿರತಕ್ಕಂತಹ, ಹೊರತಾಗಿರತಕ್ಕಂತಹ ಅನಿದ್ರ, ಯಾವ ಜಡವೂ ಇಲ್ಲದೆ ಚೈತನ್ಯ ಸ್ವಭಾವ, ಅಸ್ವಪ್ನ, ಸ್ವಪ್ನ, ಅಜ, ಅದ್ವಯ, ಆತ್ಮತತ್ವ. ಇದನ್ನು ಅವಧಾರಿತಂ, ಇದನ್ನು ಒತ್ತಿ ಒತ್ತಿ ಹೇಳಿದರು ಇಂತಹ ತತ್ವವನ್ನು. ಎಲ್ಲಿ? ಆಗಮ ಪ್ರಕರಣದಲ್ಲಿ. ಹೇಗೆ ಹೇಳಿದರು ಅಂದರೆ ಸಾಕ್ಷಾತ್ ಶ್ರುತ್ಯುಪದೇಶಾನುಸಾರೇಣ. ಅಲ್ಲಿ ಯಾವ ತರ್ಕವನ್ನು ತರದಿಲ್ಲ, ಯಾವ ನ್ಯಾಯವನ್ನು ಹೇಳಲಿಲ್ಲ, ಯಾವ ಸ್ಮೃತಿವಾಕ್ಯವನ್ನು ತರದಿಲ್ಲ. ಮತ್ತು ಕೇವಲ ಶ್ರುತ್ಯುಪದೇಶಾನುಸಾರೇಣ, ಕೇವಲ ಆಗಮ ವಾಕ್ಯಗಳು, ಶ್ರುತಿವಾಕ್ಯಗಳು, ಉಪನಿಷದ್ ವಾಕ್ಯಗಳ ಆಧಾರದಿಂದ ಮಾತ್ರ ಇದನ್ನು ಸಿದ್ಧ ಮಾಡಿದರು. ಏನು ಓಂಕಾರಕ್ಕೆ ಹೇಳಿದ್ರಲ್ಲ, ಅಮಾತ್ರ ಮಾತ್ರ ಇಲ್ಲಿ ಹೇಳಿದ್ರು ಮಾತ್ರ ವಿಮರ್ಶನ. ಓಂಕಾರ ಏನು ಮಾಡಿದ್ರು? ಮಾತ್ರ ವಿಮರ್ಶನೆ ಮಾಡಿ ಏನು ಹೇಳಿದ್ರು ಕೊನೆಯಲ್ಲಿ? ಅದು ಉಪನಿಷತ್ತಿನ ಬರುತ್ತೆ. ಅಮಾತ್ರ ಚತುರ್ಥೋ ವ್ಯವಹಾರ್ಯ ಪ್ರಪಂಚೋಪಶಮ ಶಿವೋದ್ವೈತ ಏವ ಓಂಕಾರ ಆತ್ಮೈವ ಸಂವಿಶತ್ಯಾತ್ಮನಾತ್ಮಾನಂ ಏವಂ ವೇದ. ಅದಕ್ಕೆ ಉಪನಿಷತ್ತು ಅಲ್ಲಿಂದ ಹೇಳಿದ್ರು. ಗೌಡಪಾದರು ಏನು ಹೇಳಿದ್ರು? ಅದನ್ನೇ ಅಮಾತ್ರೋನಂತ ಮಾತ್ರಶ್ಚ ದ್ವೈತಸ್ಯೋಪಶಮ ಶಿವ ಅಂತ ಹೇಳಿ, ಅಮಾತ್ರ ಮಾತ್ರ ಹೇಳಿ ಇದನ್ನು ತಿಳಿದವನೇನು? ಅವನು ಮುನಿ ಅಂತ. ಓಂಕಾರೋ ವಿದಿತೋ ಏನ ಸ ಮುನಿರ್ನೇತರೋ ಜನ, ಇತರರಲ್ಲ ಅಂಥೇಳು. ಅದು ಓಂಕಾರ ಕುರಿತು ಹೇಳಿದ್ರು. ಮತ್ತು ಸ್ವಪ್ನ, ಇವು ಈ ಅವಸ್ಥಾತ್ರಯವನ್ನು ಕುರಿತು ಹೇಳಿದ್ದಾರಲ್ಲ, ಅದಕ್ಕೇನು ಹೇಳಿದರು? ಸ್ವಪ್ನ ನಿದ್ರಾಯುತಾವಾದ್ಯೌ ಪ್ರಾಜ್ಞಸ್ತಸ್ವಪ್ನ ನಿದ್ರಯ ನ ನಿದ್ರಾಂ ನೈವ ಚ ಸ್ವಪ್ನಂ ತುರ್ಯೇ ಪಶ್ಯಂತಿ ನಿಶ್ಚಿತಾಃ ಅನ್ಯಥಾ ಗೃಹ್ಣತ ಸ್ವಪ್ನೋ ನಿದ್ರಾ ತತ್ವಮಜಾನತಃ ವಿಪರ್ಯಾಸೆ ತಯೋಃ ಕ್ಷೀಣೆ ತುರೀಯಂ ಪದಮಶ್ನುತೆ ಅಂದ್ಬಿಟ್ಟು ಕೊನೆಯಲ್ಲಿ ಹೇಳಿದರು. ಈ ಪ್ರಣವವನ್ನು ಕುರಿತು ಅವು ಉಪಸಂಹಾರ ಮಾಡ್ತಾ, ಪ್ರಣವಂ ಈಶ್ವರಂ ವಿದ್ಯಾತ್ ಸರ್ವಸ್ಯ ಹೃದಯೇ ಸ್ಥಿತಂ ಸರ್ವವ್ಯಾಪಿನಮೋಂಕಾರಂ ಮತ್ವಾ ಧೀರೋ ನ ಶೋಚತಿ ಅಂತಕ್ಕಂಥ. ಇಷ್ಟು ಕೂಡ ಸಿದ್ಧವಾಗಿರತಕ್ಕಂತಹ ತತ್ವ. ಇನ್ನು ವೈತಥ್ಯೇಚ ತದೇವ ನಿರ್ವಿಕಲ್ಪಂ ಆತ್ಮತತ್ವಂ ಉಪಪತ್ಯಾಪಿ ಅವಗಮಯ್ಯ. ಉಪಪತ್ಯಾಪಿ ಅವಗಮಯ್ಯ. ಇದು ವೈತಥ್ಯ ಪ್ರಕರಣದಲ್ಲಿಯೂ ಕೂಡ ಏನು ಮಾಡಿದ್ರು? ತದೇವ ಅಂದ್ರೇನು? ಯಾವುದನ್ನು ಆಗಮ ಪ್ರಕರಣದಲ್ಲಿ ಅಜಾದ್ವಯ ತತ್ವವನ್ನು ಉಪದೇಶ ಮಾಡಿದ್ದರೋ ಅದನ್ನೇ, ಆ ನಿರ್ವಿಕಲ್ಪ ಆತ್ಮತತ್ವವನ್ನು ಉಪಪತ್ಯ ಅವಗಮ್ಯ. ಉಪಪತ್ಯ ಅಂದರೆ ಏನು? ಈ ಒಂದು ನ್ಯಾಯದಿಂದ, ತರ್ಕದಿಂದ, ಅವಗಮಯ್ಯ ಅಂದರೆ ತಿಳಿಸಿಕೊಟ್ಟು, ತಸ್ಮಿನ್ನೇವ ಅದರಲ್ಲೇ ಪ್ರಪಂಚೋಪಶಮೆ ಶಿವೇ ಅದ್ವಯೇ ತತ್ವೇ ಆತ್ಮಭಾವೇನ ಅವಸ್ಥಾನಂ ಸರ್ವತ್ರ ತತ್ವ ಮಾತ್ರ ದರ್ಶನೇನ ಸಂಪಾದನೀಯಮಿತ್ಯುಪದಿಷ್ಟಂ. ಅಲ್ಲಿ ಹೇಳಿದರು ಇಂತಹ ತಸ್ಮಿನ್ನೇ ಅಂತ ಯಾವ ಪ್ರಪಂಚ ಅಂದರೆ ದ್ವೈತವು ಇಲ್ಲದಿರತಕ್ಕಂತಹ ಮಂಗಳಕರವಾದ ಅದ್ವಯವಾದ ಈ ತತ್ವದಲ್ಲಿ ಏನು ಆತ್ಮಭಾವೇನ ಅಂದರೆ ಆ ತತ್ವವೇ ತಾನು ಎಂಬ ಭಾವದಿಂದ ಅವಸ್ಥಾನಂ, ಅಲ್ಲಿಯೇ ನಿಶ್ಚಯವಾಗಿ ನೆಲೆ ನಿಲ್ಲಬೇಕು. ಏನು ಅಂಥ ತತ್ವ ಏನು ಹೇಳಿ, ಅದೇ ತಾನು ಎಂಬುದಾಗಿ ಆತ್ಮಭಾವೇನ. ಮತ್ತು ಸರ್ವತ್ರ ತತ್ವ ಮಾತ್ರ ದರ್ಶನೇನ, ಈ ಎಲ್ಲವೂ
ತತ್ವವನ್ನು ಎಲ್ಲವೂ ತತ್ವಕ್ಕಿಂತ ಬೇರೆಯಾಗಿ ಯಾವುದೂ ಇಲ್ಲ ಅಂತ ಹೇಳಿ ಏಕಮೇವಾದ್ವಿತೀಯವಾದ ತತ್ವ ಅದೇ ನಾನಾಗಿದ್ದೇನೆ ಅಂತ ತಿಳಿದು ಇದನ್ನು ತಿಳಿಸಿಕೊಡೋದಕ್ಕೋಸ್ಕರ ಯಾವುದು ಬಂತು? ವೈತಥ್ಯ ಪ್ರಕರಣ ಬಂತು. ಸ್ವಪ್ನ ಮಾಯೆ ಯಥಾ ದೃಷ್ಟೇ ಗಂಧರ್ವ ನಗರಂ ಯಥಾ ತಥಾ ವಿಶ್ವಮಿದಂ ದೃಷ್ಟಂ ವೇದಾಂತೇಶು ವಿಚಕ್ಷಣೈ. ವೈತಥ್ಯ ಪ್ರಕರಣದಲ್ಲಿ ಈ ಸ್ವಪ್ನದ ಯಾವುದು ಅದು ಸ್ವಪ್ನದ ಮೃಷಾತ್ವವನ್ನು ಹೇಳ್ತಕ್ಕಂಥ ಭಾಗ ಇದು ಅಂಥೇಳಿ ಈ ತತ್ವದಲ್ಲಿ ನಿಲ್ಲಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಕೊನೆಯ ಮಂತ್ರ ಹೇಳಿದರು, ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾತು ಬಾಹ್ಯತಃ ತತ್ವೀಭೂತಸ್ತದಾ ರಾಮಃ ತತ್ವಾದಪ್ರಚ್ಯುತೋ ಭವೇತ್. ಇದನ್ನು ಹೇಳಿದರು ಇಲ್ಲಿ ವೈತಥ್ಯ ಪ್ರಕರಣದಲ್ಲಿ. ಮತ್ತು ಇನ್ನು ಮುಂದೆ ಹೇಳ್ತಾರೆ ನೋಡಿ, ಅದ್ವೈತೇಪಿ ಉಪಪತ್ಯ ಅದ್ವೈತ ತಥ್ಯತ್ವಂ ಅವಧಾರ್ಯ ಮಧ್ಯಮಾಧಿಕಾರಿಣಾಂ ಬ್ರಹ್ಮರೂಪೇಣ ಅವಸ್ಥಾನಾಯ ಮನೋನಿಗ್ರಹೋಪಾಯಂ ಉಪದಿಶ್ಯ ಅಜಾದ್ವಯತತ್ವಮೇವ ಉತ್ತಮಂ ಸತ್ಯಂ ಇತಿ ಸ ಏವಾರ್ಥ ಉಪಸಂಹೃತಃ. ಸ ಏವಾರ್ಥ ಅಂದ್ರೇನು? ವೈತಥ್ಯ ಪ್ರಕರಣದಲ್ಲಿ ಯಾವುದನ್ನು ಹೇಳಿದ್ದರೋ ಅದೇ ಅರ್ಥ. ಏಕಮೇವಾದ್ವಿತೀಯವಾದ ತತ್ವ ಪ್ರಪಂಚೋಪಶಮ, ಅದನ್ನೇ ಏನು ಹೇಳಿದ್ರು ಇಲ್ಲಿ ಅದ್ವೈತ ಪ್ರಕರಣದಲ್ಲಿ ಉಪಪತ್ಯ ಅದೇ ಒಂದು ನ್ಯಾಯದಿಂದ ತರ್ಕದಿಂದ ಏನು ಹೇಳಿದ್ರು? ಅದ್ವೈತ ತಥ್ಯತ್ವಂ ಅವಧಾರ್ಯ, ಅಂದರೆ ಇರತಕ್ಕಂಥದ್ದು ಒಂದೇ ಒಂದು ತತ್ವ, ಅದೇ ಅದ್ವೈತ ತತ್ವ. ಇದು ದ್ವೈತ ಏನಿದೆ ಅವೆಲ್ಲವೂ ಕೂಡ ಸ್ವಪ್ನದಂಥ ವೈತಥ್ಯ ಪ್ರಕರಣದಲ್ಲಿ ಹೇಳಿದ್ರಲ್ಲ, ಅದನ್ನು ತಿಳಿಸಿಕೊಟ್ಟು ಮತ್ತೆ ಈ ಮಧ್ಯಮಾಧಿಕಾರಿಗಳಿಗೆ ಅವರಿಗೋಸ್ಕರ ಏನು ಹೇಳಿದರು? ಅವರೂ ಕೂಡ ಬ್ರಹ್ಮದಲ್ಲಿ ನೆಲೆನಿಲ್ಲಬೇಕು, ಅವರೇನೋ ಇಲ್ಲ, ಅವರು ವಂಚಿತರಾಗಬಾರದು ಅಂತ ಹೇಳಿ ಮನೋನಿಗ್ರಹೋಪಾಯಂ ಉಪದೇಶ್ಯ, ಅವರಿಗೆ ಮನೋನಿಗ್ರಹವನ್ನು ಹೇಳಿ, ಈ ಮನೋನಿಗ್ರಹವನ್ನು ಅದ್ವೈತ ಪ್ರಕರಣದಲ್ಲಿ ಸೊಗಸಾಗಿ ಹೇಳಿದ್ದಾರೆ. ಬೇರೆಯವರು ಮನೋನಿಗ್ರಹ ಹೇಳಿದ್ದಾರೆ. ಯಾರು? ಮುಖ್ಯವಾಗಿ ಯೋಗಶಾಸ್ತ್ರದಲ್ಲಿ, ಹೌದು ತಾನೆ? ಅಲ್ಲಿ ಹೇಳಿರ್ತಕ್ಕಂಥ ಮನೋನಿಗ್ರಹಕ್ಕೂ ಇಲ್ಲಿ ಹೇಳಿರ್ತಕ್ಕಂಥ ಮನೋನಿಗ್ರಹಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆಯಪ್ಪ. ಅದು ಖಂಡಿತ ಇದಲ್ಲ. ಮನಸ್ಸನ್ನ ಇದೆ, ಅದು ನಿಗ್ರಹ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳಿದ್ದರೆ ಅದು ಏನು ಅಷ್ಟೊಂದು ಈ ಹೊಂದುವ ಮಾತೇನಲ್ಲ. ಯಾಕೆಂದರೆ ಮನಸ್ಸು ಅಂತ ಒಂದು ಇಂದು ಬಿಟ್ಟರೆ ಆ ಮನಸ್ಸು ಅಂತ ಅನ್ನೋದಕ್ಕೆ ಅದಕ್ಕೆ 4 ವೃತ್ತಿ, ಹೌದು ತಾನೆ? ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ ಅಂತ ಒಂದೊಂದಕ್ಕೂ ಒಂದೊಂದು ವಿಷಯ. ಅದನ್ನು ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನಿಯಂತ್ರಣ ಮಾಡೋದು ಒಂದೇ, ಆಕಾಶದಲ್ಲಿ ಪಕ್ಷಿ ಹೆಜ್ಜೆ ಹುಡುಕೋದು ಒಂದೇ. ಹಾಗಾಗಿ ಇಲ್ಲಿ ಮನೋನಿಗ್ರಹ ಅಂತಂದರೆ ಏನು? ಅದನ್ನು ವಿಸ್ತಾರವಾಗಿ ಹೇಳಿದ್ರಲ್ಲಿ ಅದ್ವೈತ ಪ್ರಕರಣದಲ್ಲಿ ಅದನ್ನು ಹೇಳಿ ಆ ಮನೋನಿಗ್ರಹೋಪಾಯ, ಆ ಬ್ರಹ್ಮರೂಪದಲ್ಲಿ ಅವರನ್ನು ನಿಲ್ಲಿಸುವುದಕ್ಕೋಸ್ಕರ ಆ ಮನೋನಿಗ್ರಹ ಉಪಾಯವನ್ನು ಹೇಳಿ ಅಜಾದ್ವಯ ತತ್ವಮೇವ ಉತ್ತಮಂ ಸತ್ಯಂ. ಅಜಾದ್ವಯ ತತ್ವ ಒಂದೇ ಉತ್ತಮ ಅಂತಂದ್ರೇನು? ಉತ್ತಮ. ಉತ್ತಂದ್ರೇನು? ಮೇದಿರತಕ್ಕಂಥದ್ದು. ತಮ ಅಂದ್ರೇನು? ಸೂಪರ್ಲೇಟಿವ್ ಡಿಗ್ರಿ. ಅದು ಎಲ್ಲದಕ್ಕಿಂತ ಮೇದಿರತಕ್ಕಂಥದ್ದು, ಎಲ್ಲವನ್ನು ವ್ಯಾಪಿಸಿರತಕ್ಕಂಥದ್ದು ಅದ್ವೈತ ತತ್ವ ಅಂತ ಹೇಳಿ ಅಲ್ಲಿ ಏನು ಮಾಡಿದ್ರು? ಅದ್ವೈತ ತತ್ವವನ್ನು, ಅದ್ವೈತ ಪ್ರಕರಣವನ್ನು ಉಪಸಂಹಾರ ಮಾಡಿದರು. ಎಲ್ಲಿ? ಆ ಒಂದು ಅದ್ವೈತ ಪ್ರಕರಣದಲ್ಲಿ. ನೋಡಿ, ಮನೋದೃಶ್ಯಮಿದಂ ದ್ವೈತಂ ಯತ್ಕಿಂಚಿತ್ ಸಚರಾಚರಂ ಮನಸೋ ಹ್ಯಮನೀಭಾವೇ ದ್ವೈತಂ ನೈವೋಪಲಭ್ಯತೆ. ಇದಕ್ಕೆ ವಿಸ್ತಾರವಾಗಿ ಭಾಷ್ಯ ಬರೆದರು, ಮತ್ತು ವಿವೃತ್ತಿಯನ್ನು ಕೂಡ ವಿಸ್ತಾರವಾಗಿ ಬರೆದಿದ್ದಾರೆ. ಎಲ್ಲದಕ್ಕೂ ಈ ಮನಸ್ಸು ಏನು? ಈ ಮನಸ್ಸು ಅಮನಸ್ಸಾಗಿ ಆಗಬೇಕು. ಅಂದರೆ ಅಮನಸ್ಸು ಅಂದ್ರೆ ಏನು? ಮನಸ್ಸನ್ನು ಇಲ್ಲ ಮಾಡಿಬಿಡೋದು, ಮನಸ್ಸನ್ನು ನಾಶ ಮಾಡ್ಕೊಂಡ್ಬಿಡೋದು. ಏನು ನಾಶ ಮಾಡೋದು? ಏನು ಅಂತಕ್ಕಂಥದ್ದು ಅಮನೀಭಾವ ಅಂದ್ರೆ ಏನು? ಈ ಯೋಗಶಾಸ್ತ್ರದವರ ಅವನಿಭಾವ ಮತ್ತು ಬೇರೆಯವರ ಎಲ್ಲರೂ ಅವನಿಭಾವ ಹೇಳ್ತಾರೆ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಅನ್ನೋದನ್ನು ವಿಸ್ತಾರವಾಗಿ ತಿಳಿಸಿ ಇದನ್ನು
ಒಂದು ಪಕ್ಷ ಸಾಧನೆ ಮಾಡಿದರೆ ಆವಾಗ ಏನಾಗುತ್ತೆ, ದ್ವೈತಂ ನೈವೋಪಲಭ್ಯತೆ, ದ್ವೈತ ಅಂತಕ್ಕಂಥದ್ದು ನಮಗೆ ಕಾಣುವುದೇ ಇಲ್ಲ ಅಂತ ಹೇಳಿ ಕೊನೆಗೆ ಏನು ಹೇಳಿದ್ರು, ನ ಕಶ್ಚಿಜ್ಜಾಯತೆ ಜೀವ ಸಂಭವೋಸ್ಯ ನ ವಿದ್ಯತೆ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರಲ್ಲ, ಏತತ್ತದುತ್ತಮಂ ಸತ್ಯಂ, ಅದನ್ನೇ ಸ್ವಾಮಿಗಳು ಹಾಕಿರ್ತಕ್ಕಂಥದ್ದು, ತತ್ವಮೇವ ಉತ್ತಮಂ ಸತ್ಯಮಿತಿ ಸಯೇವಾರ್ಥ ಉಪಸಂಹೃತ. ಇದನ್ನು ನ ಕಶ್ಚಿಜ್ಜಾಯತೆ ಜೀವ ಸಂಭವೋಸ್ಯ ನ ವಿದ್ಯತೆ ಏತತ್ತದುತ್ತಮಂ ಸತ್ಯಂ ಯತ್ರ ಕಿಂಚಿನ್ ನ ಜಾಯತೆ. ಇದು ಇದು ಗೌಡಪಾದರ ಅಜಾತವಾದ ಅಥವಾ ಅಜಾತಿವಾದ, ಎರಡೂ ಸರಿಯಾಗಿದೆ, ಅಜಾತಿವಾದ. ಮತ್ತೆ ಇದಾಯ್ತಲ್ಲ, ಯುಕ್ತಿ ಪ್ರಧಾನಯೋರಪಿ ವೈತಥ್ಯ ಅದ್ವೈತಯೋ ಆಗಮಶೇಷತ್ವ ಜ್ಞಾಪನಾಯ ತತ್ರ ತತ್ರ ವೇದಾಂತ ಪ್ರಮಾಣಕತ್ವಂ ಅಪಿ ಅದ್ವೈತಸ್ಯ ಪ್ರಾದರ್ಶಿ. ಇನ್ನೇನು ಮಾಡಿದ್ರು, ಇದು ನೋಡಿ ಎರಡೂ ಕೂಡ ಏನು ಹೇಳಿದ್ರು, ಯಾವುದು ವೈತಥ್ಯ ಪ್ರಕರಣ ಮತ್ತೆ ಈ ಒಂದು ಅದ್ವೈತ ಪ್ರಕರಣ, ಈ ಎರಡೂ ಕೂಡ ಆಗಮದಲ್ಲಿ, ಅಂದರೆ ಆಗಮ ಪ್ರಕರಣದಲ್ಲಿ ಏನು ಹೇಳಿದರೋ ಅದನ್ನೇ ಇಲ್ಲಿ ಯುಕ್ತಿಯಿಂದ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳಿದರು. ಹೌದು ತಾನೆ? ಹಾಗಾದರೆ ಇಲ್ಲಿ ವೇದಾಂತ ವಾಕ್ಯ ಇಲ್ವೇ ಇಲ್ವಾ? ಕೇವಲ ಯುಕ್ತಿಯನ್ನು ಉಪಯೋಗಿಸ್ಬಿಟ್ರ? ಎಲ್ಲೂ ತರಲೇ ಇರುವ ವೇದಾಂತ ಇದ್ರೆ ಇಲ್ಲ. ಯುಕ್ತಿ ಪ್ರಧಾನವಾಗಿದ್ದರೂ ಕೂಡ ಯಾವುದು ವೈತಥ್ಯ ಅದ್ವೈತ ಅಂದರು ಆಗಮ ಶೇಷತ್ವ ಜ್ಞಾಪನಾಯ. ನೋಡಿ ಇದು ಯುಕ್ತಿ ಏನಿದೆ ಗೊತ್ತೇನೋ, ಆಗಮಕ್ಕೆ ಶೇಷವಾಗಿದೆ, ಆಗಮಕ್ಕೆ ಅಧೀನವಾಗಿದೆ. ಹೌದು ತಾನೆ? ಯಾಕೆ? ತರ್ಕ ಯುಕ್ತಿ ಹೇಗಿರಬೇಕು? ಅದು ಆಗಮಕ್ಕೆ, ಅಂದರೆ ಉಪನಿಷದ್ ವಾಕ್ಯಕ್ಕೆ ಹೊಂದುವಂತೆ ಇರಬೇಕು. ಹೌದು ತಾನೆ? ಅದು ಹಾಗಿದ್ರೆ, ಇಲ್ಲದೇ ಇದ್ರೆ ಶುಷ್ಕ ತರ್ಕ ಆಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ಹೇಳಿ ಎಲ್ಲಿ ತತ್ರ ತತ್ರ ವೇದಾಂತ ಪ್ರಮಾಣಕತ್ವಂ, ಅಲ್ಲಿ ಆ ವೇದಾಂತ ವಾಕ್ಯಗಳನ್ನು ಹೇಳಿ ಆ ಒಂದು ಪ್ರಕರಣದಲ್ಲಿ ತೋರಿಸಿಕೊಟ್ಟಿದ್ದಾಗಿದೆ. ಮತ್ತೆ ಇನ್ನು ಮೂರಾಯಿತು, ಇನ್ನು ನಾಲ್ಕನೇದು ಚತುರ್ಥೇತು ಅಸ್ಮಿನ್ ಅಲಾತ ಶಾಂತಿ ಚತುರ್ಥೇ, ನಾಲ್ಕನೇದು ಯಾವುದು? ಅಸ್ಮಿನ್ ಅಲ, ಈಗ ನಾವು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಅಲಾತ ಶಾಂತ ಪ್ರಕರಣದಲ್ಲಿ ವಾದಿ ವಿಪ್ರತಿಪತ್ಯ ಅಪಿ ಅಜಾದ್ವಯ ಆತ್ಮದರ್ಶನಸ್ಯೈವ ನಿರವದ್ಯತ್ವಂ ಸಿದ್ಧ್ಯತಿ ಇತಿ ಉಪಪಾದ್ಯ ಪ್ರಕರಣಾಂತೆ ಪುನರಪಿ ಸ್ವಪ್ರಕ್ರಿಯಾ ಏವ ಅವಸ್ಥಾತ್ರಯ ಪರೀಕ್ಷಾ ರೂಪ ವೇದಾಂತೋಪದಿಷ್ಟ ಆನೀತ ಉಪಕ್ರಮೋಪಸಂಹಾರಯೋ ಏಕವಾಕ್ಯತಾಯಾಹ ಇತಿ. ಈ ಒಂದು ನಾಲ್ಕನೇ ಅಲಾತಿಶಾಂತ ಪ್ರಕರಣದಲ್ಲಿ ಏನು ಹೇಳಿದ್ರು? ಪ್ರಕರಣ ಈ ವಾದಿಗಳು ಇಷ್ಟೊಂದೆಲ್ಲ ಇದೆಯಲ್ಲ, ಬೌದ್ಧರಿದ್ದಾರೆ, ಯೋಗಿಗಳಿದ್ದಾರೆ, ಅವರಿದ್ದಾರೆ, ತಾರ್ಕಿಕರು ಎಲ್ಲರೂ ತಾರ್ಕಿಕರೇ ಇದ್ದಾರೆ. ಅವರ ಒಂದು ವಿಪ್ರತಿಪತ್ತಿ ಏನು, ವಿಧವಾಗಿ ಹೇಳ್ತಾ ಇದ್ದಾರೆ, ವಿಧವಾಗಿ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಗೊತ್ತೇನು? ಕೊನೆಗೆ ಸಿದ್ಧವಾಗೋದು ಅಜಾದ್ವಯ ಆತ್ಮದರ್ಶನ ಸೇವ ನಿರ್ವದ್ಯತ್ವಂ, ಅಂದರೆ ಅಜವೂ ಅದ್ವಯವೂ ಆಗಿರುವ ತತ್ವವೇ ಏನು, ಎಲ್ಲ ದೋಷಗಳಿಂದಲೂ ಮುಕ್ತವಾಗಿ ಶುದ್ಧವಾಗಿ ಇರತಕ್ಕಂಥದ್ದು. ಅದೇ ಇವರ ವಾದ ಪ್ರತಿವಾದಗಳಿಂದ ಏನಾಗುತ್ತೆ, ಅವರ ವಾದ ಸಿದ್ಧವಾಗೋದಿಲ್ಲ, ಈ ಒಂದು ಅಜಾದ್ವಯವಾದವ ಸಿದ್ಧವಾಗ್ತಾ ಇದೆ ಅಷ್ಟೆ. ಅದನ್ನು ಹೇಳಿದ್ದಾರೆ ಕಾರಿಕೆಯಲ್ಲಿ ಅಂತ ಹೇಳಿ ಸ್ಥಿತಿ ಉಪಪಾದ್ಯ ಪ್ರಕರಣ ಪ್ರಕರಣದ ಕೊನೆಯಲ್ಲಿ ಪುನರಪಿ ಸ್ವಪ್ರಕ್ರಿಯಾ ಏವ ಅವಸ್ಥಾತ್ರಯ ಪರೀಕ್ಷಾ, ಅಂದರೆ ತಾವು ಹೇಳಿದ್ರಲ್ಲ ತಮ್ಮ ಪ್ರಕ್ರಿಯೆ, ಅದು ಅದ್ವೈತ ಪ್ರಕ್ರಿಯೆ, ಇದನ್ನು ಅವಸ್ಥಾತ್ರಯ ಪರೀಕ್ಷಾ ರೂಪ, ಇದು ಅವಸ್ಥಾತ್ರಯ ಪರೀಕ್ಷೆಯಿಂದ ಸಿದ್ಧವಾಗಿರತಕ್ಕಂಥದ್ದಿದು. ಅವಸ್ಥಾತ್ರಯ ಪರೀಕ್ಷೆ ಎಂಥದ್ದು? ಅದೊಂದು ಪರಿಪೂರ್ಣವಾದ ಪರೀಕ್ಷೆ.
ಬೇರೆ ಪರೀಕ್ಷೆಗಳು ಇದೆ ಬೇಕಾದಷ್ಟು, ಕಾರ್ಯಕಾರಣ ಪರೀಕ್ಷೆ ಇದೆ, ಇನ್ನು ಬೇಕಾದಷ್ಟಿದೆ. ಇದ್ದರೂ ಕೂಡ ಅವಸ್ಥಾತ್ರಯ ಪರೀಕ್ಷೆ ಅಂತಕ್ಕಂಥದ್ದು ಪರಿಪೂರ್ಣವಾದ ಪರೀಕ್ಷೆ, ಎಲ್ಲ ದೃಷ್ಟಿಯಿಂದಲೂ ಅಳೆದು ಸಿದ್ಧ ಮಾಡಿರ್ತಕ್ಕಂಥದ್ದು. ಈ ಒಂದು ಅವಸ್ಥಾ ಪರೀಕ್ಷಾ ರೂಪ ಇದೆ, ಅದು ವೇದಾಂತೋಪದಿಷ್ಟ. ಅಂದರೆ ವೇದಾಂತಗಳಲ್ಲಿ ಹೇಳಿರತಕ್ಕಂಥ ತತ್ವ ಇದೆಯಲ್ಲ, ಅದನ್ನು ಆನೀತ ಅದನ್ನು ಹೇಳಿ ಉಪಕ್ರಮೋಪಸಂಹಾರೆಯೋ, ಉಪಕ್ರಮನೂ ಹಾಗೆ ಆಗಮ ಪ್ರಕರಣದಲ್ಲಿ ಮಾಡಿದ್ರು, ಇಲ್ಲೂ ಕೂಡ ಅದೇ ರೀತಿ ಏಕವನ್ನು ಹೇಳಿ ಅವನು ಉಪಸಂಹಾರ ಮಾಡಿದ್ದಾರೆ. ಆದರೂ 4ನೇ ಪ್ರಕರಣದಲ್ಲಿ ಅಂತ ಹೇಳಿದ್ರು. ಅದ್ವಯಂಚ ದ್ವಯಾಭಾಸಂ ಚಿತ್ತಂ ಸ್ವಪ್ನೆ ನ ಸಂಶಯ, ಅದ್ವಯಂಚ ದ್ವಯಾಭಾಸಂ ತಥಾ ಜಾಗೃನ್ನ ಸಂಶಯ. ಇದು ಅವಸ್ಥಾತ್ರಯ ಪರೀಕ್ಷೆಯಲ್ಲಿ. ಸ್ವಪ್ನದಲ್ಲೇನೋ ಅದ್ವಯ ರೂಪ, ದ್ವಯಾಭಾಸ, ಚಿತ್ತ, ಸ್ವಪ್ನದಲ್ಲಿ ಮನಸ್ಸು ಇಲ್ಲ ಅಂತ ಸರಿಹೋಯ್ತು. ಮತ್ತೆ ಅದೇ ರೀತಿ ಅದ್ವಯಂಚ ದ್ವಯಾಭಾಸ ತಥಾ ಜಾಗೃದಪಿ ನಾಸ್ತಿ ಅಂತಕ್ಕಂಥ ವಸ್ತುವನ್ನು ಹೇಳಿ, ಇದು ಮುಖ್ಯವಾದ ಕಾರ್ಯಕ್ಕೆ ನಮ್ಗೆ ಗೊತ್ತಿರ್ತಲ್ಲ, ಅದನ್ನ ಜ್ಞಾಪಕ ಬಂತು ಹೇಳಿ. ಸವಸ್ತು ಸೋಪಲಂಭಂಚ ದ್ವಯಂ ಲೌಕಿಕಮಿಷ್ಯತೆ. ಇದ್ಯಾವುದಿದು? ಜಾಗೃತ. ಅವಸ್ತು ಸೋಪಲಂಭಂಚ ಶುದ್ಧಂ ಲೌಕಿಕಮಿಷ್ಯತೆ. ಅವಸ್ತು ವಸ್ತು ಇಲ್ಲ, ಉಪಲಂಭ ಇದೆ, ಅದ್ಯಾವುದದು? ಸ್ವಪ್ನ. ಮತ್ತು ಇನ್ನೊಂದಿದೆ ಸುಷುಪ್ತ, ಅದ್ಯಾವುದದು? ಅವಸ್ತ್ವನುಪಲಂಭಂಚ, ವಸ್ತುವೂ ಇಲ್ಲ, ಅರಿವೂ ಇಲ್ಲ. ಅವಸ್ತ್ವನುಪಲಂಭಂಚ ಲೋಕೋತ್ತರಮಿತಿ ಸ್ಮೃತಂ. ಇದ್ಯಾವುದಿದು? ಜ್ಞಾನಂ ಜ್ಞೇಯಂಚ ವಿಜ್ಞೇಯಂ ಸದಾ ಬುದ್ಧೈ ಪ್ರಕೀರ್ತಿತಂ. ಇದು ಜ್ಞಾನ, ಜ್ಞೇಯ ಮತ್ತು ವಿಜ್ಞೇಯ ಅಂತಕ್ಕಂಥ ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಿದರು ಹಿಂದೆ ಸ್ವಾಮಿಪಾದರು. ಇದು ಬುದ್ಧರಿಂದ, ಇವರು ಬುದ್ಧರು, ಇದು ಈ ಬುದ್ಧರಿಂದ ಹೇಳಿ, ಇದನ್ನ ಬೇರೆ ಯಾವ ದರ್ಶನದ ಬುದ್ಧರು ಹೇಳಲಿಲ್ಲ. ಅದನ್ನು ಕೊನೆಯ ಶ್ಲೋಕ ಹೇಳ್ತಾರೆ. ಅದನ್ನು ಹೇಳಿ ಈ ಒಂದು ಏಕವಾಕ್ಯತೆಯನ್ನು ತೋರಿಸ್ಕೊಟ್ರು. ಇಲ್ಲಿ ಪುನಃ ಇದನ್ನು ಯಾವುದು, ಈ ಒಂದು ಸೌಗತ ಸಮಯ ಅಂತ ಏನಿದೆ ಬೌದ್ಧ ತತ್ವ, ಅದಕ್ಕೂ ಇದಕ್ಕೂ ಕೂಡ ಏನು ಸಂಬಂಧ ಇಲ್ಲ ಅಂದ್ಬಿಟ್ಟು ಈ ಶ್ಲೋಕದಲ್ಲಿ ಮುಖ್ಯವಾಗಿ ಸಂಬಂಧ ಇಲ್ಲ. ಎಲ್ಲಿ, ಯಾವ ಶ್ಲೋಕದಲ್ಲಿ? ಈಗ ನಾವು ನೋಡಿದ್ವಲ್ಲ ಕೊನೆಯ ಶ್ಲೋಕ, ಕ್ರಮತೇನ ಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಶು ತಾಯಿನಃ ಸರ್ವೇ ಧರ್ಮಾಸ್ತಥಾ ಜ್ಞಾನಂ ನೈತದ್ಬುದ್ಧೇನ ಭಾಷಿತಂ ಅಂತ. ಇದು ಯಾತಕ್ಕೆ ಈ ಒಂದು ಕೊನೆಯ ಶ್ಲೋಕ ತಗೊಂಡ್ರಿ ಇಲ್ಲಿ? ಇದಕ್ಕೂ ಮತ್ತೆ ಬೌದ್ಧ ಧರ್ಮಕ್ಕೂ ಏನೋ ಸಂಬಂಧವಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನೋಡಿ 2 ಸರಿ ಬುದ್ಧ ಅನ್ನೋ ಪದ ಬಂದಿದೆ. ಕ್ರಮತೇನ ಹಿ ಬುದ್ಧಸ್ಯ ಅಂದ್ಬಿಟ್ಟು ನೈತದ್ಬುದ್ಧೇನ ಭಾಷಿತಂ ಅಂತ. ಈ 2 ಸರಿ ಬುದ್ಧ ಬುದ್ಧ ಅಂತ ಬಂದಿರೋದ್ರಿಂದ ಇಲ್ಲಿ ಬುದ್ಧ ಅನ್ನೋ ಪದಕ್ಕೆ ಏನರ್ಥ ಅಂತ ಹೇಳಿ ಇದನ್ನು ನಾವು ಈ ವಿರೋಧವಾಗಿ ಅರ್ಥ ಮಾಡ್ಕೊಂಬಿಟ್ರೆ ನೋಡಿ, ಇಲ್ಲಿ ಮೊದಲನೇ ಅರ್ಧದಲ್ಲಿ, ಪೂರ್ವಾರ್ಧದಲ್ಲಿ ಬಂದಿರತಕ್ಕಂಥ ಬುದ್ಧ ಅಂತಂದರೆ ಜ್ಞಾನಿಗಳು ಅಂತ ಅರ್ಥ. ಉತ್ತರಾರ್ಧದಲ್ಲಿ ಬಂದಿರತಕ್ಕಂಥ ನೈತದ್ಬುದ್ಧೇನ ಭಾಷೆ ಬಂದರೆ ಗೌತಮ ಬುದ್ಧ ಅಂತ ಅರ್ಥ ಆಯಿತು. ಇದರ ಉಲ್ಟಾ ಅರ್ಥ ಮಾಡ್ಕೊಳ್ಳೋಣ ವಿರುದ್ಧವಾಗಿ. ಮೊದಲನೇ ಪೂರ್ವಾರ್ಧದಲ್ಲಿ ಬಂದಿರತಕ್ಕಂಥ ಬುದ್ಧ ಇದೆಯಲ್ಲ, ಅವನನ್ನು ಬುದ್ಧ, ಅದನ್ನು ಗೌತಮ ಬುದ್ಧ ಅಂತ ಹಾಕ್ಬಿಟ್ಟು ನೈತದ್ಬುದ್ಧೇನ ಭಾಷಿತಂ, ಇದನ್ನ ಬೇರೆ ಯಾವ ಬುದ್ಧರು ಹೇಳಿದ ಅಂತ ಮಾಡ್ಕೋಬೋದಲ್ಲ. ಯಾಕೆ ಅಂದರೆ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ತೋರಿಸಿಕೊಡಬೇಕು ಅಂತ ಹೇಳ್ತಾ ಇದ್ದ ಇಲ್ಲಿ. ಇದು ನೋಡಿ, ತತ್ರೈವಂ ಸ್ಥಿತೆ ಶ್ಲೋಕೆ ಅಸ್ಮಿನ್ ನ ಬುದ್ಧ ಮತ ಅನುವಾದ ಸಂಗತ. ಇಲ್ಲಿ ಬುದ್ಧ ಮತವನ್ನು ಅನುವಾದ ಮಾಡಿ ಅದಕ್ಕೆ ಹೊಂದಿಸ್ತಕ್ಕಂಥದ್ದು ಅಷ್ಟೊಂದು ಸಂಗತವಲ್ಲ ಅಂತ ಹೇಳ್ತಾ ಇದ್ದಾರೆ. ತತ್ರೈವಂ ಸ್ಥಿತೆ ಶಾಸ್ತ್ರಾರ್ಥೆ ಕೇಚಿದ್ ದುರ್ವಿದಗ್ಧಾ ಪುರಾತತ್ವ ವಿಮರ್ಶಕಂ ಮನ್ಯಾ ವೇದಾಂತೋಪದೇಶ ಸೌಗತ ಸಮಯ ವೇದಾಂತೋಪದೇಶ ಸೌಗತ ಸಮಯೋ ಅತ್ಯಂತ ವಿರುದ್ಧ ಪ್ರಸ್ಥಾನಯೋ ವಿರುದ್ಧ ನಿರ್ಣಯಾಂತಯೋ ಚ ತತ್ವ ವಿವೇಚನೆ ಅಸಮರ್ಥಾ ಸ್ವಸಂಪ್ರದಾಯ ಅಭಿನಿವೇಶ ಸಂದೂಷಿತ ಆಶಯಾಶ್ಚ ಕೇಚಿತ್ ಅನ್ಯೇ ವದಂತಿ. ಹೀಗಿರುವಾಗ ಇಲ್ಲಿ ಕೆಲವರು
ಶಾಸ್ತ್ರಾರ್ಥೇ ಕೇಚಿತು ದುರ್ವಿದಗ್ಧ. ಶಾಸ್ತ್ರಾರ್ಥದಲ್ಲಿ ಕೆಲವರು ದುರ್ವಿದಗ್ಧ ಅಂದರೆ ಏನು ನಾಟ್ ಮೆಚೂರ್ಡ್, ಏನೇನೋ ಅರ್ಥ ಮಾಡ್ತಾ ಇದ್ದಾರೆ. ಅವರಿಗೆ ಅವರು ಪಂಡಿತರೇ, ಅವರು ಇಲ್ಲ ಅಂತಲ್ಲ, ಆದರೆ ಈ ಒಂದು ಉಪನಿಷತ್ ತತ್ವ ಅವ್ರ ಅರ್ಥ ಆಗಿಲ್ಲ ಅಂತಹವರು. ಮತ್ತು ಅವರೇನು ಪುರಾತತ್ವ ವಿಮರ್ಶಕ ಮನ್ಯ. ಓಹೋ, ನಾವು ನೋಡ್ರಿ ಅತ್ಯಂತ ಹಳೆಯದಾದ, ಈಗಲೂ ಇದ್ದಾರಲ್ಲ ಪುರಾತತ್ವ ವಿಮರ್ಶಕರು ಅಂತ, ಯಾವುದೋ 2000 5000 ವರ್ಷದ ತಾಳೆಗರಿ ತಗೊಂಡು ಅದನ್ನು ಪರಿಶೋಧನೆ ಮಾಡಿ ಓಹೋ ಹೀಗೆ ಹೇಳಿದ್ದ ಇವನು ಅಂತ ತೀರ್ಮಾನ ಮಾಡ್ಬಿಡೋದು. ಇಂತಹ ಬುದ್ಧಿ ಅದರಲ್ಲೇ ಅವರ ಬುದ್ಧಿ. ಇಂತಹ ಅವರು ಪುರಾತನ ವಿಮರ್ಶಕರು ಅವರೇನು ವೇದಾಂತೋಪದೇಶ ಅಂದರೆ ಉಪನಿಷತ್ತು ಮತ್ತು ಸೌಗತ ಸಮಯ, ಬುದ್ಧ ತತ್ವ, ಇದಕ್ಕೆ ಅತ್ಯಂತ ವಿರುದ್ಧ. ಇವೆರಡೂ ಕೂಡ ಏನಾಗಿದೆ, ಅತ್ಯಂತ ವಿರುದ್ಧವಾಗಿದೆ ಎರಡೂ ಕೂಡ. ವಿರುದ್ಧ ಸ್ಥಾನಯೋ ವಿರುದ್ಧ ನಿರ್ಣಯ ಅಂತ ಅಂದರೆ ಎರಡರ ನಿರ್ಣಯವೂ ಕೂಡ ಬೇರೆ. ಹೀಗೆ ತದ್ವಿರುದ್ಧವಾದ ನಿರ್ಣಯ ಇರತಕ್ಕಂತಹ ಇವೆರಡು ದರ್ಶನಗಳು, ವೇದಾಂತ ದರ್ಶನ ಮತ್ತು ಸೌಗತ ದರ್ಶನ, ಇವೆರಡರಲ್ಲಿ ತತ್ವ ವಿವೇಚನೆ ಅಸಮರ್ಥ. ಇವುಗಳ ತತ್ವವನ್ನು ತಿಳಿಯುವುದರಲ್ಲಿ ಅಸಮರ್ಥರಾಗಿ, ಪಾಪ ಸರಿಯಾಗಿ ತಿಳಿದಿಲ್ಲ ಅವರಿಗೆ, ಅಸಮರ್ಥರಾಗಿ ಸ್ವಸಂಪ್ರದಾಯ ಅಭಿನಿವೇಶ ಸಂದೂಷಿತಾಶಯಾಶ್ಚ. ವಾಕ್ಯಗಳು ನೋಡಿ ಈ ಥರ ಕನ್ಸ್ಟ್ರಕ್ಷನ್ ಮಾಡಬೇಕು, ಅದನ್ನು ಕಲ್ತ್ಕೊಳ್ಬೇಕು. ಸ್ವಸಂಪ್ರದಾಯ ಅಭಿನಿವೇಶ, ಏನು ತಮ್ಮ ಒಂದು ಸಂಪ್ರದಾಯ ಇರುತ್ತೆ, ತಮ್ಮ ಮತ ಇರುತ್ತೆ, ತಮ್ಮ ಸಿದ್ಧಾಂತ ಇರುತ್ತೆ, ಅದಕ್ಕೆ ಅದರಲ್ಲೇ ಅಭಿನಿವೇಶ, ಏನು ಅದರ ಇದೇ ಸರಿ, ಅದರ ನೆಟ್ಟ ಮನಸ್ಸುಳ್ಳವರಾಗಿ ಇದೇ ಸರಿ ಅಂತ ಅವ್ರದ್ದು ಬೇರೆ ಇನ್ನೊಂದು ಹೋಗೋದೇ ಇಲ್ಲ. ಹೀಗೆ ಅದರಲ್ಲೇ ಅಭಿನಿವೇಶವುಳ್ಳವರಾಗಿ ಮತ್ತೆ ಸಂದೂಷಿತಾಯಾಶ್ಚ, ಬೇರೆ ಎಲ್ಲ ಏನು ಮಾಡ್ತಾರೆ, ಅವೆಲ್ಲ ಪ್ರಯೋಜನ ಎಲ್ಲ ಬಿಡಿ ಅಂತ ಬಿಟ್ಬಿಟ್ಟು ಆ ಒಂದು ಇಂಥವರು ಕೇಶದನ್ಯೇ. ಇಂತಹ ಕೆಲವರು ವದಂತಿ ಹೇಳ್ತಾರೆ. ಏನಂತ ಹೇಳ್ತಾರೆ, ಗೌಡಪಾದೀಯ ಕಾರಿಕಾಸು ಬೌದ್ಧ ಗ್ರಂಥಸ್ಥ ಏವ ಯುಕ್ತಯೋ ದರಿದೃಶ್ಯಂತೆ. ಇದೆಲ್ಲ ಹಳೇದಾಗಿರ್ತಕ್ಕಂಥ ಪಾಠ. ಗೌಡಪಾದೀಯ ಕಾರಿಕೆಯಲ್ಲಿ ಬೌದ್ಧ ಗ್ರಂಥಗಳಲ್ಲಿ ಇರತಕ್ಕಂಥ ಯುಕ್ತಿಗಳೇ ನಮಗೆ ಕಾಣ್ತಾ ಇದೆ. ಭಿನ್ನ ಭಿನ್ನ ಬೌದ್ಧ ಗ್ರಂಥಸ್ಥ ಪದವಾಕ್ಯೈ ಅಕ್ಷರ ಸಾಮ್ಯಂ ಲಕ್ಷ್ಯತೆ. ತತ್ರ ತತ್ರ ಅಸ್ಮಿನ್ ಗ್ರಂಥೆ ಸ್ಥಿತಾನಾಂ ಪದವಾಕ್ಯಾನಾಂ. ಈ ಗ್ರಂಥದಲ್ಲಿ ಇರತಕ್ಕಂಥ ಪದವಾಕ್ಯಗಳಿದೆಯಲ್ಲ, ಪದಗಳು ವಾಕ್ಯಗಳು, ಅವು ಏನಾಗಿದೆ ಅಂದರೆ ಭಿನ್ನ ಭಿನ್ನ ಬೇರೆ ಬೇರೆಯ ಬೌದ್ಧ ಗ್ರಂಥಗಳು ಬೇಕಾದಷ್ಟಿವೆಯಲ್ಲ, ಬೇರೆ ಬೇರೆಯ ಬೌದ್ಧ ಗ್ರಂಥಗಳಲ್ಲಿ ಇರತಕ್ಕಂತಹ ಆ ಪದವಾಕ್ಯ ಇದೆಯಲ್ಲ, ಅದಕ್ಕೆ ಇಲ್ಲಿ ಈ ವೇದಾಂತ ಇಲ್ಲಿ ಹೇಳಿದಾರಲ್ಲ, ಈ ಪ್ರಕಾರ ಹೇಳಿದ ಪದ ಇದು ತುಂಬ ಹೊಂದುತ್ತೆ. ಅಕ್ಷರ ಸಾಮ್ಯಂ ಲಕ್ಷ್ಯತೆ ಇರಂತೆ, ಈ ಹೊಂದುತ್ತೆ. ಆದ್ದರಿಂದ ಏನು ಮಾಡಿದ್ರು ಅವರು, ಅಥೋ ಗೌಡಪಾದೋಪಿ ಸ್ವಯಂ ಕಶ್ಚನ ಬೌದ್ಧಾಚಾರ್ಯ ಬುದ್ಧೋಪದೇಶೇ ಪೂಜ್ಯಭಾವಯುಕ್ತ ವೇದಾಂತಿ ವಾ. ಆದ್ದರಿಂದ ಈ ಗೌಡಪಾದರು ಯಾರ್ರಿ ಅವರು ತಾವು ಸ್ವಯಂ ಕಶ್ಚನ ಬೌದ್ಧಾಚಾರ್ಯ, ಅವರೇ ಸ್ವತಃ ಅವರು ವೇದಾಂತಿಗಳಲ್ಲ, ಅವರು ಬೌದ್ಧಾಚಾರ್ಯರು, ಬುದ್ಧ ಮತವನ್ನು ಹೇಳ್ತಕ್ಕಂಥ ಆಚಾರ್ಯರವರು ಅಂತ ಕೆಲವರು. ಇನ್ನು ಕೆಲವರು ಇಲ್ಲ, ಬೌದ್ಧ ಆಚಾರ್ಯರಲ್ಲ ಅವರು, ಆದರೆ ಬುದ್ಧೋಪದೇಶೇ ಪೂಜ್ಯಭಾವಯುಕ್ತ. ಬುದ್ಧ ವೇದಾಂತಿಗಳೇ ಕಣ್ರಿ ಅವರು, ಆದರೆ ಬುದ್ಧನ ಉಪದೇಶದಲ್ಲಿ ಅವರಿಗೆ ಪೂಜ್ಯಭಾವ. ಓ, ಏನು ಬುದ್ಧನೇ ಸರಿಯಲ್ವೇ ಅಂತಕ್ಕಂಥ ಏನೋ ಒಂದು ಭಾವ ಅವರಿಗೆ, ಪೂಜ್ಯಭಾವ ಇತ್ತು. ಪೂಜ್ಯಯುಕ್ತೋ ವೇದಾಂತಿ, ಆ ವೇದಾಂತಿಗಳೇ ಅವರು, ಆದರೆ ಬುದ್ಧೋಪದೇಶ ಪೂಜ್ಯಭಾವಯುಕ್ತೋ ವೇದಾಂತಿ ಅಷ್ಟೇ. ವೇದಾಂತದಲ್ಲಿ ಅವರಿಗೆ ಪೂಜ್ಯಭಾವ ಇಲ್ಲ, ವೇದಾಂತ ವಾಕ್ಯಗಳಲ್ಲಿ, ಬುದ್ಧನ ವಾಕ್ಯಗಳಲ್ಲಿ ಪೂಜ್ಯಭಾವ ಇಂಥ ಅವರಾಗಿರಬೇಕು. ಅಥವಾ ಪ್ರಚ್ಛನ್ನ ಬೌದ್ಧೋವ, ಅಥವಾ ಬೌದ್ಧರೇ ಕಣ್ರಿ, ಆದರೂ ಕೂಡ ಅವ್ರು ಏನಾಗಿದ್ದಾರೆ ಗೊತ್ತೇ, ಬಾಯಿನಲ್ಲಿ ಎಲ್ಲರ ಮುಂದೆನೂ ಕೂಡ ಒಳ್ಳೆ ಶಾರದಗೊಂಡು ವಿಭೂತಿ ಹಾಕೊಂಡ್ಬಿಟ್ಟು ನಾನು ವೇದಾಂತಿ ಅಂತ ಹೇಳ್ಬಿಡೋದು. ನಿಜವಾಗಿ ಏನವರು ಬೌದ್ಧರೇ. ಅವ್ರು ಏನು ಹೇಳ್ಬೇಕು, ನಾವು ಪ್ರಚ್ಛನ್ನ ಬೌದ್ಧರು ಅಂದರೆ ಮುಸ್ಕಾಕೊಂಡ್ರ ಬೌದ್ಧರು ಅಂತ ಅಷ್ಟೇ. ಮುಸ್ಕಾಕೊಂಡಿದ್ದಾರೆ, ಯಾವುದು
ವೇದಾಂತಿಗಳು ಎಂಬ ಮುಸುಕನ್ನು ಹಾಕೊಂಡ್ಬಿಟ್ಟು ಬಂದಿದ್ದಾರೆ. ಅವ್ರು ಬೌದ್ಧರೇ ಅವರು. ಬಂದ್ಬಿಟ್ಟು ಗೋಸ್ವಾಮಿ ಕಥೆ ಇದಮೇವತ್ತು ಮೃಗ್ಯಂ ಗೌಡಪಾದಾಚಾರ್ಯೋ ನಾಮ ಸ್ವತಂತ್ರ ಗ್ರಂಥ ಪ್ರಣೇತ ಆಸೀತ್ ನವ ಇತ್ಯಪಿ ಕಶ್ಚಿತ್ ವಿಪಶ್ಚಿತಂ. ಮತ್ತೆ ಇನ್ನು ಕೆಲವರು ಹೇಳಿದ್ರು, ಅವ್ರು ಇನ್ನೂ ದೊಡ್ಡ ಬೃಹಸ್ಪತಿಗಳವರು. ಅವ್ರು ಹೇಳಿದ್ರು, ನೋಡ್ರಿ, ಇದನ್ನು ನಾವು ಮೃಗ್ಯ ಹುಡುಕಬೇಕು, ವಿಚಾರ ಮಾಡಬೇಕು. ಇದನ್ನು ವಿಚಾರ ಮಾಡಬೇಕು. ಏನು ವಿಚಾರ ಮಾಡಬೇಕಪ್ಪ? ಗೌಡಪಾದಾಚಾರ್ಯೋ ನಾಮ, ಗೌಡಪಾದರು ಎಂಬತಕ್ಕಂಥ ಒಬ್ಬ ಆಚಾರ್ಯರು ಸ್ವತಂತ್ರ ಗ್ರಂಥವನ್ನ ಪ್ರಣೇತ, ಅಂದರೆ ಸ್ವತಂತ್ರವಾಗಿ ಗ್ರಂಥ ಬರೆದಿದ್ದಾರಲ್ಲ ಅವರು, ಒಬ್ಬರು ಇದ್ರೋ ಇಲ್ವೋ ಅಂತಕ್ಕಂಥದ್ದನ್ನೂ ಕೂಡ ನಾವು ವಿಚಾರ ಮಾಡಬೇಕಾಗಿ, ಇಷ್ಟೋ ವಿಚಾರ ಮಾಡಬೇಕಾಗಿದೆ ಅಂತ ಹೇಳಿ ಅದನ್ನು ಮುಂದೆ ಹೇಳ್ತಾರೆ. ಅದನ್ನು ನಾಳಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.